ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ಕಾರ ದೇಶದ್ರೋಹಿಗಳ ಪರವಾಗಿ ಹೇಗೆ ನಿಂತಿದೆ, ಅವರ ತುಷ್ಟೀಕರಣವನ್ನು ಯಾವ ರೀತಿ ಮಾಡ್ತಾ ಇದೆ ಅನ್ನೋದಕ್ಕೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ ಅಂತಾರಲ್ಲ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ನಂಬರ್ಸ್. ಯಾವ ವರ್ಷ ಎಷ್ಟೆಷ್ಟು ಕೇಸ್ ಆಗಿತ್ತು, ಯಾವ ಕೇಸ್ 17 ಕೇಸು 3 ವರ್ಷದಲ್ಲಿ 17 ಕೇಸ್ನಲ್ಲಿ ಒಂದು ಕೇಸ್ನಲ್ಲೂ ಕೂಡ ಶಿಕ್ಷೆ ಆಗಿಲ್ಲ ಅನ್ನುವಂಥದ್ದು ಇವಾಗ ಬರ್ತಾ ಇರ್ತಕ್ಕಂಥದ್ದು. ಬೇರೆ ಬೇರೆ ಕೇಸ್ಗಳನ್ನ ಲೆಕ್ಕ ಇಟ್ಕೊಳ್ಳಿ ನೀವು, ಅದಕ್ಕೂ ಇದಕ್ಕೂ ಸಂಬಂಧ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ಬೇಗಾಗಿ ಕ್ವಿಕ್ಕಾಗಿ ಆ್ಯಕ್ಷನ್ ಮಾಡ್ತಾರೆ ಪೊಲೀಸರು ಅಂತ. ರಾಜ್ಯದಲ್ಲಿ ಎಲ್ಲ ದೃಷ್ಟಿಯಿಂದ ಅಭಿವೃದ್ಧಿಯಲ್ಲಿ ಅವರಿಗೆ ಹೆಚ್ಚಿನ ಸಿಂಹ ಪಾಲು. ಏನೇ ಗುಂಡಾಗಿರಿ ಮಾಡಿದ್ರೂ ಅವ್ರನ್ನ ಯಾರೂ ಹಿಡಿದಿಲ್ಲ. ಈ ರೀತಿ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇದಕ್ಕೆ ಜನರ ಒಂದು ತೀರ್ಪನೇ ಒಂದೇ ಪರಿಹಾರ. ಸರ್, ವಿಧಾನಸೌಧದಲ್ಲೂ ಕೂಡ ನಾಸೀರ್ ಹುಸೇನ್ ಅವರು ರಾಜ್ಯಸಭಾ ಸದಸ್ಯರಲ್ಲಿ ಘೋಷಣೆ ಕೂಗಿದಂತೆ ವಿಡಿಯೋ ಸಿಕ್ತು, ಆಡಿಯೋ ಸಿಕ್ತು, ಎಲ್ಲವೂ ಸಿಕ್ತು, ಆದರೂ ಕೂಡ ಅವ್ರ ಮೇಲೆ ಕ್ರಮಗಳಾಗಿಲ್ಲ. ಈ ರೀತಿ ತುಷ್ಟೀಕರಣದ ರಾಜಕಾರಣ ನಡೀತಾ ಇದೆ ಅನ್ಸುತ್ತೆ ಸರ್. ರಾಜ್ಯದ ಗೃಹ ಮಂತ್ರಿಯಾಗಿ ಅದು ಇಲ್ಲ ಕೂಗಿಲ್ಲ, ಬೇರೆ ಕೂಗಿದ್ದಾರೆ ಅಂತ ಹೇಳಿ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ಏನು ಕೇಳಿದ್ರು ನಮ್ಮ ಗೃಹ ಮಂತ್ರಿಗೆ ಗೊತ್ತಿಲ್ಲ ಅನ್ನೋದು ಬಿಟ್ಟರೆ ಮತ್ತೇನೂ ಅವ್ರಿಗೆ ಗೊತ್ತಿಲ್ಲದ ವಿಶ್ವದಲ್ಲಿ ಯಾರಾದರೂ ಒಬ್ಬ ಗೃಹ ಮಂತ್ರಿ ಇದ್ದರೆ ನಮ್ಮ ಗೃಹ ಮಂತ್ರಿಗಳು. ಅವರು ಭಾಳ ವಾದ ಮಾಡಿದ್ರು ವಿಧಾನಸಭೆಯಲ್ಲಿ, ಅಲ್ಲಿ ನಮ್ಮಲ್ಲಿ ಯಾವುದೇ ರೀತಿ ಅಂಥ ಘೋಷಣೆ ಆಗಿಲ್ಲ ಅಂತ ಹೇಳಿ. ಮಾಧ್ಯಮಗಳು ಅದನ್ನು ಸರಿಯಾಗಿ ಆ ಒಂದು ಏನು ಚಿತ್ರೀಕರಣ ಮಾಡಿ ಆ ವಾಯ್ಸ್ ಇದು ಕಲೆಕ್ಟ್ ಮಾಡದೇ ಇದ್ದರೆ, FSL ರಿಪೋರ್ಟ್ ಬರದೇ ಇದ್ದರೆ ಅದನ್ನು ಪೂರ್ತಿಯಾಗಿ ಮುಚ್ಚಿ ಹಾಕ್ತಿದ್ರು. ಇವತ್ತೇನಾದರೂ ಪಾಕಿಸ್ತಾನ ಪರವಾಗಿ ಆ ರಾಜ್ಯಸಭಾ ಸದಸ್ಯ ಉದ್ದಟತನ ಮಾಧ್ಯಮದವ್ರ ಜೊತೆಗೆ ನಡ್ಕೊಂಡಂಥ ರೀತಿ ನೋಡಿದ್ರೆ ಅವ್ನು ಮೊದಲು ಒದ್ದು ಒಳಗೆ ಹಾಕ್ಬೇಕಾಗಿತ್ತು. ಆ ದುರ್ದೈವ ಮುಸ್ಲಿಂ ಓಟಿಗೆ ಸಲುವಾಗಿ ಈ ರೀತಿ ಒಂದು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾ ಇಷ್ಟೇ ಹೇಳ್ತೀನಿ ಕಾಂಗ್ರೆಸ್ಸಿಗೆ, ನಿಮ್ಮ ಅಂತ್ಯ ಕರ್ನಾಟಕದಿಂದ ಆಗೋದೈತಿ ಇಡೀ ದೇಶದ. ನೀವೇನು ಮಾಡ್ತಾ ಇದ್ದೀರಲ್ಲ, ನೀವು ದೇಶದ ಹಿತದೃಷ್ಟಿ ಇಲ್ಲ, ಜಾತ್ಯತೀತ ಅಂತ ಹೇಳ್ತೀರಿ. ಜಾತ್ಯತೀತ ಅಂದರೆ ಏನರ್ಥ? ಎಲ್ಲ ಸಮುದಾಯಗಳಿಗೂ ನ್ಯಾಯ ಕೊಡಬೇಕು. ಅದು ನಿಮ್ಮ ಕಡೆಯಿಂದ ಈ ಸರ್ಕಾರದಿಂದ ಆಗ್ತಾಯಿಲ್ಲ. ಕಾಂಪಿಟೇಷನ್ ಇದೆ ಸಿದ್ದರಾಮಯ್ಯಗೆ, DK ಶಿವಕುಮಾರ್ಗೆ. ಹೆಚ್ಚು ಮುಸ್ಲಿಂ ಓಲೈಕೆ ಯಾರು ಮಾಡ್ತಾರೆ ಅನ್ನೋಂಥ ಸ್ಪರ್ಧಾ ಕಣದಲ್ಲಿ ನಮ್ಮ ಗೃಹ ಮಂತ್ರಿಗಳು ಕಳ್ಕೊಂಡು ಹೋಗಿಬಿಟ್ಟಿದ್ದಾರೆ. ಇದು ತುಷ್ಟೀಕರಣ ಅಂತೀರಾ ಸರ್? ಇದು 100ಕ್ಕೆ 100 ತುಷ್ಟೀಕರಣ. ಕಾಂಗ್ರೆಸ್ ಮಾಡೋದೇ ತುಷ್ಟೀಕರಣ. ಯಾಕಂದರೆ ಅವರ ಮೂಲನೇ, ಕಾಂಗ್ರೆಸ್ದ ಮೂಲನೇ ಮುಸ್ಲಿಂ ಸಂಬಂಧಿಸಿದಂಥ ಒಂದು ನಾಯಕತ್ವ ಇದ್ದವರಂಗೆ ಮಾತಾಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ಕಾಂಗ್ರೆಸ್ಸು ಆಡಳಿತ ಯಾವಾಗ ಕೊನೆಗೊಳ್ತೈತಿ ರಾಜ್ಯದಲ್ಲಿ ಅನ್ನೋಂಥ ನಿರೀಕ್ಷೆಯಲ್ಲಿ ಜನ ಇವತ್ತು ಕಾಯ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ಯತ್ನಾಳ್ ಅವರ ಮಾತು. ಕ್ಯಾಮರಾಮನ್ ಪುರುಷೋತ್ತಮ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ TV, ಬೆಂಗಳೂರು. ಓಕೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡ್ತಾ ಇದ್ದರು. ಇರಲಿ, ಪರವಾಗಿಲ್ಲ. ಬಟ್ ನಾವು ಅವಾಗ ರೈಸ್ ಮಾಡಿದ ಪ್ರಶ್ನೆನೂ ಕರೆಕ್ಟ್ ಆಗಿದೆ. ಯಾಕೆಂದರೆ ಕೇವಲ ಕಾಂಗ್ರೆಸ್ನೇ ಬೈಬೇಕು ಅಂತಲ್ಲ, BJP ಅಧಿಕಾರದಲ್ಲಿದ್ದಾಗಲೂ ಕೂಡ ದೇಶದ್ರೋಹದ ಕೇಸ್ಗಳು ದಾಖಲಾಗಿದ್ವು. ಆಗಲೂ ಶಿಕ್ಷೆ ಆಗಿಲ್ಲ. ಹಾಗಾಗಿ ನಾನು ಹೇಳ್ತೀನಲ್ಲ, ನೀವು ಸುಲಭವಾಗಿ BJPಯವರು ಇದು ತುಷ್ಟೀಕರಣ ರಾಜಕೀಯ ಅಂದ್ಬಿಡ್ತೀರಾ. ನೀವು ಮಾಡಿದ್ದೇನು ಇಚ್ಛಾಶಕ್ತಿಯ ಕೊರತೆ, ನಿಮಗೆ ಆ ಕೆಲಸವನ್ನು ಮಾಡಿಲ್ಲ. ಹಾಗಾಗಿ ಇದಕ್ಕೆಲ್ಲರೂ ಪಾಲುದಾರರು. ನನ್ನ ಪ್ರಕಾರ ದೇಶದ್ರೋಹಿಗಳಿಗೆ ಶಿಕ್ಷೆ ಕೊಡಿಸುವಲ್ಲಿ BJP ಆಗಲಿ ಕಾಂಗ್ರೆಸ್ ಆಗಲಿ ವಿಫಲವಾಗಿವೆ. ಘಂಟಾಘೋಷವಾಗಿ ಹೇಳ್ತಾ ಇದ್ವಿ ಇದನ್ನು. ಇದು ಹೀಗೆ ಜಾಸ್ತಿ ಆಗುತ್ತೆ, ನಿಜ. ಇದು ಎಲ್ಲೋ ಕಾಶ್ಮೀರದ ಮೂಲೆಯಲ್ಲಿ ಕೂತ್ಕೊಂಡು ಕೂಗ್ತಾ ಇದ್ರು. ಇನ್ನು ಮುಂದೆ ಏನು, ಈಗಾಗಲೇ ಕೂಗಿದಾರಲ್ಲ, ವಿಧಾನಸೌಧದಲ್ಲೇ ಕೂಗಿದ್ದಾರೆ ಅಂತಂದಮೇಲೆ ಇನ್ನೇನು ಹೇಳೋದು? ಸೊ ಹಾಗಾಗಿ ಇದನ್ನು ಯಾರು ಗಂಭೀರವಾಗಿ ತಗೋತಾರೆ? ಹೋಮ್ ಮಿನಿಸ್ಟರ್ ಆದವರು ಸ್ವಲ್ಪ ಖಡಕ್ ಆಗಿರಬೇಕು, ಕ್ರಮ ತಗೋಬೇಕು. ಬಟ್ ಹೋಮ್ ಮಿನಿಸ್ಟ್ರೂ ಕೈ ಕಟ್ಟಾಕಿದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ. ಈಗಿರ್ತಕ್ಕಂಥ ಹೋಮ್ ಮಿನಿಸ್ಟರು, BJP ಗೌರ್ಮೆಂಟ್ ಇದ್ದಾಗ ಇದ್ದಂತಹ ಹೋಮ್ ಮಿನಿಸ್ಟರು ಆರಗ ಜ್ಞಾನೇಂದ್ರ ಎಲ್ಲ ಮಾತೆತ್ತಿದ್ರೆ ಕಠಿಣ ಕ್ರಮ ಅಂತಾರೆ. ಯಾರ ವಿರುದ್ಧನೂ ಕ್ರಮನೇ ಇಲ್ಲ, ಇನ್ನು ಕಠಿಣ ಇಲ್ಲಿ ಬಂತು. ಕಠಿಣ ಕ್ರಮ ಅನ್ನೋದು ಜೋಕ್ ಆಗಿಬಿಟ್ಟಿದೆ. ಓಕೆ, ಸೊ ಹಾಗಾಗಿ ನಾನು ಹೇಳಿದ್ದು, ನಾನು ಒಂದು ಖುಷಿ ಪಟ್ಟಿದ್ದೇನೆ ಅಂದರೆ, ಕನಿಷ್ಠ ಯಾರೋ ಒಬ್ಬರು MLAನೋ MLCನೋ ಸೆಷನಲ್ಲಿ ಈ ಕ್ವಶನ್ ಕೇಳಿ ಒಂದು ಅಂಕಿಅಂಶ ಕೊಡ್ರಪ್ಪ ಅಂತಲಾದರೂ ಕೇಳಿದ್ದಾರೆ. ಬೇರೆಯವರು ಅದನ್ನು ಮರ್ತೇ ಬಿಟ್ಟಿರ್ತಾರೆ, ಯಾರೂ ಕೇಳೋದೇ ಇಲ್ಲ. ಇವ್ರದೇ ಆದಂತಹ ಸಮಸ್ಯೆಗಳಿರ್ತವಲ್ಲ. MLC CT ರವಿ ಕೇಳಿದರು 1 ವರ್ಷದ ಹಿಂದೆ. ಹಂಗೆ ಕೇಳಿದ್ರು, ಇವ್ರು ಉತ್ತರ ಕೊಟ್ಟರು, ಮತ್ತೆ ಅದು ಮರ್ತೇ ಹೋಯ್ತು. ಸೊ ಹಾಗಾಗಿ ನೀವೇನಾದರೂ ಜನ ಎಕ್ಸ್ಪೆಕ್ಟ್ ಮಾಡಿದ್ರೆ ಇಂಥ ದೇಶದ್ರೋಹಿಗಳಿಗೆ ಶಿಕ್ಷೆ ಆಗಬೇಕು ಅಂತ, ಅದು ಸಾಧ್ಯ ಇಲ್ಲ. ಆವಾಗ ಇಲ್ಲಿ ವಿಧಾನಸೌಧದಲ್ಲಿ ಒಂದು ಪ್ರಕರಣ ಆಗುತ್ತೆ. ಆಮೇಲೆ ನಮ್ಮ ಉದಯಗಿರಿ ಮೈಸೂರಲ್ಲಾಗುತ್ತೆ. ಅವಾಗ ಇದನ್ನು ಫಾಲೋ ಮಾಡ್ಕೊತ ಬರ್ತಾಯಿದ್ದೆ. ಈ ಥರ ಕೂಗ್ಬೋದಾ ಅಂತ ನನ್ನ ಮೂಲ ಪ್ರಶ್ನೆ ಇದ್ದಿದ್ದು, ಈ ಥರ ಕೂಗ್ಬೋದಾ ಅಂತ.
ಲಾಸ್ಟ್ ಟೈಮು ನಾನು ಪ್ರಯತ್ನ ಮಾಡಿದೆ ಈ ಕ್ವಶನನ್ನು ಹಾಕಲಿಕ್ಕೆ, ಆದರೆ ಅದು ಸ್ಟಾರ್ ಆಗೋದು ಈ ಥರದ್ದೆಲ್ಲ ಆಗಲ್ಲ. ಈ ಸಲ ನಿನ್ನೆ ದಿವಸ 29ನೇ ತಾರೀಕಿಗೆ ಸ್ಟಾರ್ ಆಗಿತ್ತು. ಗೃಹ ಸಚಿವರಿಗೆ ಕೇಳಿದೆ ಎಷ್ಟು ಪ್ರಕರಣಗಳು ಕಳೆದ 3 ವರ್ಷಗಳಲ್ಲಾಗಿದೆ ಮತ್ತು ಇದಕ್ಕೆ ಶಿಕ್ಷೆ ಏನಿದೆ, ಶಿಕ್ಷೆ ಪ್ರಮಾಣ ಏನಿದೆ, ಮತ್ತು ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರದ್ದು ತನಿಖೆ ಯಾವ ಹಂತದಲ್ಲಿದೆ ಅಂತ ಕೇಳಿದ್ದೆ. ಭಾಳ ಕ್ಲಿಯರಾಗಿ ಕೊಟ್ಟಿದ್ದಾರೆ. 22, 23, 24, 25 ಅಂದರೆ ಪ್ರತಿ ವರ್ಷವೂ ಜಾಸ್ತಿ ಆಗ್ತಾ ಇದೆ. ಆದರೆ 17 ಇದರೊಳಗೂ ತನಿಖೆ ಆಗಿಲ್ವಾ? ತನಿಖೆ ಆಗಿದೆ, ತನಿಖೆ ಮುಗಿದೋಗಿದೆ, ಆದರೆ ಶಿಕ್ಷೆ ಆಗಿಲ್ಲ. ಒಬ್ಬರಿಗೆ ಕಳೆದ 3 ವರ್ಷದಿಂದ ಶಿಕ್ಷೆ ಆಗಿಲ್ಲ. ಇದರೊಳಗೆ ನಾನು ಅದಕ್ಕೆ ಇನ್ನೊಂದು ಕ್ವಶನ್ ಕೇಳಿದೆ, ಇದಕ್ಕೆ ಏನಾದರೂ ಕಾನೂನು ಇದೆಯಾ ಅಂದರೆ, ಈಗ ಬೇರೆ ದೇಶದ ಬಗ್ಗೆ ಅದು ಪ್ರಚೋದನಕಾರಿನೂ ಇರುತ್ತೆ, ಅಲ್ಲಿ ಯಾಕೆ ಹೋಗ್ತಾರೆ ಅಂತ ಅದನ್ನು ಹಿಡ್ಕೊಂಡು ಏನಾರ ಇದೆಯಾ ಅಂತ ಕೇಳಿದ್ರೆ ಯಾವುದು ಸರಿ. ಓಕೆ, ಬಿ ಜೆ ಪಿಯವರು ಈಗ ಪ್ರಶ್ನೆ ಎತ್ತಿದ್ದಾರೆ, ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ, ಅಲ್ಲಿಗೆ ಅದು ಮುಗಿದೋಗುತ್ತೆ ಅಷ್ಟೇ ಅದು. ಹೋರಾಟ ರೂಪಿಸಿ ಬಿ ಜೆ ಪಿಯವರು ಯಾವ್ಯಾವುದಕ್ಕೋ ಫ್ರೀಡಮ್ ಪಾರ್ಕ್ ಹೋಗ್ಬಿಟ್ಟು ಘೋಷಣೆ ಕೂಗ್ತಿರಲ್ಲ, ಹೋರಾಟ ಮಾಡಿ ಸರ್ಕಾರದ ವಿರುದ್ಧ ಅಲ್ಲ. ಅವ್ರು ಪ್ರಶ್ನೆ ಕೇಳಿದ್ರು, ಇವ್ರು ಉತ್ತರ ಕೊಟ್ಟರು, ಮುಗಿದೋಯ್ತು ಅಲ್ಲಿಗೆ. ಇನ್ನೇನೂ ಇಲ್ಲ, ಕ್ರಮ ಏನೂ ಇಲ್ಲ. ಬಿ ಜೆ ಪಿಯವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಇಂಥ ಇಶ್ಯೂಗಳನ್ನ ರೈಸ್ ಮಾಡೋದು, ಬೇರೆ ಟೈಮಲ್ಲಿ ಅವ್ರಿಗೂ ಬೇಕಾಗಿಲ್ಲ. ಅದಕ್ಕೆ ಹೀಗಾಗಿದೆ ಪರಿಸ್ಥಿತಿ.